ಜೊತೆಗೆ ಯಾರನ್ನ ನೋಡಿ ನಾನು ಕೂಡ ಒಬ್ಬ ಹೋರಾಟಗಾರನಾಗಬಲ್ಲೆ, ನನಗೂ ಕೂಡ ಆ ಸಾಮರ್ಥ್ಯ ಇದೆ, ನಾನು ಕೂಡ ಜನರಿಗೆ ಸಹಾಯ ಮಾಡಬಲ್ಲೆ ಅಂತ ಹೇಳಿ ಅನ್ಸಿದ್ದು ಯಾವಾಗ ಮತ್ತೆ ಯಾರನ್ನ ನೋಡಿ ನೀವು ಪ್ರೇರೇಪಿತರಾದ್ರಿ ಅಂತ? ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಪ್ರಪಂಚಕ್ಕೆ ಸಂವಿಧಾನ ಕೊಟ್ಟ ಮಹಾತ್ಮ ಅವರು. ಇವತ್ತೇನೋ ನಾವು ಬದುಕ್ತಾ ಇದ್ದೀವಿ, ನಾವು ಒಳ್ಳೆ ಬಟ್ಟೆ ಹಾಕಿದ್ದೀವಿ, ನಾವು ಊಟ ಮಾಡ್ತಾಯಿದ್ದೀವಿ, ನಾವು ಹೋರಾಟ ಮಾಡ್ತಾಯಿದ್ದೀವಿ, ಈ ಸಮಾಜಕ್ಕೆ ನಾನು ಹೆಲ್ಪ್ ಮಾಡ್ತಾಯಿದ್ದೀನಿ ಅದು ಒಬ್ಬ ಕಾರಣ, ಅದು ಬಾಬಾ ಸಾಹೇಬ್ ಅಂಬೇಡ್ಕರು. ಅವ್ರು ಕೊಟ್ಟಂಥ ಸಂವಿಧಾನ ಇವತ್ತು ನನಗೆ ಅದು ಸ್ಫೂರ್ತಿ. ನನ್ನ ಹೋರಾಟಕ್ಕೆ ಅವರೇ ನನಗೆ ಸ್ಫೂರ್ತಿ. ಈ ಪ್ರಪಂಚದಲ್ಲಿ ನಾನೇನೋ ಫಸ್ಟು ನನ್ನ ತಂದೆ ತಾಯಿ, ನೆಕ್ಸ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ನನಗೆ ಪ್ರೇರಣೆ, ಮತ್ತು ನನ್ನ ದೇವರು ಕೂಡ ಅವರು. ಮೊದಲು ನೀವು ನಾನು ಸಮಾಜ ಸೇವೆಯಲ್ಲಿ ತೊಡ್ಕೊಳ್ತೀನಿ ಅಂತ ಅಂದಾಗ ಮನೆಯವರು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಿದ್ರು? ಯಾಕೆಂದರೆ ನೀವು ಹೇಳಿದ್ರಿ, ನಾನು ಬಹಳ ಬಡತನದಿಂದ ಬಂದಂತಹ ಕುಟುಂಬ ನಮ್ಮದು. ಸೊ ಆಗಿದ್ದಾಗ ಸೊ ಅವ್ರು ಯೋಚನೆ ಮಾಡ್ತಾರೆ, ಏನೂ ಇಲ್ಲದೆ ನೀವು ಹೇಗೆ ಸಾಧ್ಯ ಸಮಾಜ ಸೇವೆ ಮಾಡೋದಕ್ಕೆ? ಯಾಕೆಂದರೆ ಈಗಿನ ಕಾಲದಲ್ಲಿ ಸಮಾಜ ಸೇವೆ ಮಾಡ್ತೀನಿ ಅಂತಂದರೆ ದುಡ್ಡು ಇರಬೇಕು ಮತ್ತು ಜನಬಲ ಇರಬೇಕು. ನಿಮ್ಗೆ ಅದು ಯಾವುದೂ ಇರಲಿಲ್ಲ. ಸೊ ಮನೆಯವ್ರು ಯಾವ ರೀತಿಯಾಗಿ ಸಪೋರ್ಟ್ ಮಾಡಿದ್ರು? ಸ್ಟಾರ್ಟಿಂಗು ಅವರು ಬೈತಾಯಿದ್ರು, ಏನಪ್ಪ ಇಲ್ಲಿ ನಮಗೆ ಊಟಕ್ಕಿಲ್ಲ, ನೀನು ನಮ್ಗೆ ಇಷ್ಟು ಕಷ್ಟದಲ್ಲಿ ಹೋರಾಟ ಅಂತ, ಯಾಕೆ ನಿನ್ಗೆ ಬೇಕು ಇದೆಲ್ಲ, ಯಾಕೆ ನಿನಗೆ ಅಂತ ಬೈತಾಯಿದ್ರು. ಬಟ್ ಇತ್ತೀಚಿನ ದಿನಗಳಲ್ಲಿ ನಮ್ಮ ತಾಯಿ ಇಲ್ಲ, ನಮ್ಮ ತಾಯಿ ಕಳೆದ 3 ವರ್ಷದಲ್ಲಿ ತೀರ್ಕೊಂಡ್ರು. ಆಮೇಲೆ ನನ್ನ ನಿರಂತರವಾದ ಹೋರಾಟ, ನನ್ನ ಬೆಳವಣಿಗೆ ನೋಡಿ ಆಮೇಲೆ ತುಂಬ ಓಕೆ ಆಯಿತು, ನೀನು ಮಾಡು, ನಿನ್ನಲ್ಲಿ ಇದಿದೆ ಮಾಡು ಅಂತ ಅಂದ್ಬಿಟ್ಟು ನನಗೆ ತುಂಬ ಪ್ರೇರಣೆ ಕೊಟ್ಟರು. ಆಮೇಲೆ ಮತ್ತೊಂದು ನನ್ನ ಬ್ರದರ್ ಒಬ್ಬರು ಮಂಗಳೂರು ADC ಆಗಿದ್ರು, ಸಂತೋಷ್ ಅಂತ, ಡಾಕ್ಟರ್ ಸಂತೋಷ್ ಕುಮಾರ್ ಅಂತ. ನನಗೆ ತುಂಬ ದೊಡ್ಡ ಸ್ಫೂರ್ತಿ ಅವರು. ಏಕೆಂದರೆ ಇಡೀ ರಾಜ್ಯದಲ್ಲಿ 100 ಜನ ಆಫೀಸರ್ಗಳು ನೋಡಿದ್ದೀನಿ, 1000 ಜನ. ಅವರಂಥ ಒಬ್ಬ ಧೀಮಂತ, ಒಬ್ಬ ಹೆಮ್ಮೆಯ ಅಧಿಕಾರಿ ಇಡೀ ರಾಜ್ಯದಲ್ಲೇ ಮತ್ತೊಬ್ಬ ಇಲ್ಲ. ನನಗೆ ಜಾಸ್ತಿ ಅವರು ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಅವರು ಇನ್ನು ಮುಂದೆನೂ ಸಹ ಸಪೋರ್ಟ್ ಮಾಡ್ತಾರೆ ಅವರು. ಮತ್ತು ಇನ್ನೊಬ್ಬರು DYSP ಇದ್ದಾರೆ, ಅಬ್ಕಾರಿ ನಾರಾಯಣ್ ಅಂತ. ಇನ್ನೊಬ್ಬರು ರಾಜೇಂದ್ರಣ್ಣ ಅಂತಿದ್ದಾರೆ, ನನಗೆ ಫೈನಾನ್ಷಿಯಲಾಗಿ ತುಂಬ ಸಪೋರ್ಟ್ ಮಾಡ್ತಾರೆ. ಅವರೆಲ್ಲ ನನಗೆ ತುಂಬ ಬೆನ್ನೆಲುಬಾಗಿ ನನ್ನ ಬ್ಯಾಕ್ ಸಪೋರ್ಟ್ ಇದ್ದಾರೆ. ಆಮೇಲೆ ರೈತರಿಗೆ ನೀವು ಬಹಳ ಸಹಾಯವನ್ನು ಮಾಡಿದ್ದೀರಿ ಅಂತ ಕೂಡ ನಾವು ಕೇಳ್ಪಟ್ಟಿದ್ದೀವಿ. ಹೌದು, ಖಂಡಿತ. ಸಾಮಾನ್ಯವಾಗಿ ನೋಡಿ, ರೈತರು ಅಂತ ಬಂದಂತಹ ಸಂದರ್ಭದಲ್ಲಿ ಯಾವುದೇ ಸರ್ಕಾರ ಬಂದಾಗಲೂ ಕೂಡ ನಾವು ರೈತರ ಪರವಾಗಿ ಅಂತ ಹೇಳ್ತಾನೆ ಇರ್ತಾರೆ. ಬಟ್ ಆದರೆ ಯಾರೂ ಕೂಡ ಅಧಿಕಾರವನ್ನು ಪಡೆದುಕೊಂಡ ನಂತರ ಯಾರೂ ಕೂಡ ರೈತರನ್ನ ತಿರುಗಿಯೂ ಕೂಡ ನೋಡೋದಿಲ್ಲ. ನಾಮಕಾವಸ್ಥೆಗೆ ನಾವು ರೈತರ ಪರವಾಗಿ ಅಂತ ಹೇಳ್ತಾರೆ. ಅಂಥವ್ರಿಗೇನು ಹೇಳ್ತೀರಿ? ಖಂಡಿತ ಅದು ನಮ್ಮ ಜನ ಬದಲಾವಣೆ ಆಗಬೇಕು. ಇವತ್ತು ಏನಂದರೆ ಅವರು ತುಂಬ ಒಂದು ಕನಸಿಟ್ಕೊಂಡು ಒಬ್ಬ MLA ಆಯ್ಕೆ ಮಾಡಿ ಕಳಿಸ್ತಾರೆ, ಇವರು ನಮಗೆ ಸೇವೆ ಮಾಡ್ತಾರೆ, ನಮ್ಮ ಕಷ್ಟ ಸುಖಕ್ಕೆ ಆಗ್ತಾರೆ ಅಂತ. ಬಟ್ ಇವಾಗ ಇರೋ ಪರಿಸ್ಥಿತಿಲಿ ಯಾರೇ ರೈತರಾಗಲಿ, ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ MLA ಭೇಟಿ ಮಾಡೋಕ್ಕಾಗಲ್ಲ. ಸೊ ಗೇಟ್ ಯಾರೋ ವಾಚ್ಮ್ಯಾನ್ ಇರ್ತಾನೆ, ಆ ವಾಚ್ಮ್ಯಾನ್ ಏನೋ ಅವನು ಇದಂದ್ರೆ ಒಳಗಡೆ ಬಿಡ್ತಾನೆ, ಇಲ್ಲಾಂದ್ರೆ ಆಚೆ ಕಳಿಸ್ತಾನೆ. ಆ MLA ಕೂಡ ಅವ್ರಿಗೆ ಎಲ್ಲಿಂದ ಬಂದವ್ರೆ, ಅವ್ರ ಕಷ್ಟ ಸುಖ ಏನಂತ ಕೇಳುವಂಥ ಯಾವ ಇದು ಇಲ್ಲ. ಅವ್ರೇನೋ ಇಷ್ಟ ಆದ್ರೂ ಮಾತಾಡ್ತಾರಿಲ್ಲ ಅಂದ್ರೆ ಕಾರ್ ಎತ್ತು ಹೋಗ್ಬಿಡ್ತಾರೆ. ಪಾಪ ಅವ್ರ ಹತ್ರ ಬಸ್ ಚಾರ್ಜ್ ಇರುತ್ತೋ, ಊಟ ಮಾಡಿರಲ್ವೋ ಏನೂ ಗೊತ್ತಿಲ್ಲ. ಬಟ್ ಭಾಳ ದುರಂತ, ಅದು ದೊಡ್ಡ ದುರಂತ. ಇವತ್ತು ನನ್ನ ಪ್ರಕಾರ ಯಾರೋ 100ಕ್ಕೆ 10% ಯಾರೋ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾಯಿದೆ, 90% ಯಾರೋ ಮಾಡ್ತಾಯಿಲ್ಲ. ರೈತರಿಗೂ ಮಾಡ್ತಾಯಿಲ್ಲ, ಬಡವ್ರಿಗೂ ಮಾಡ್ತಾಯಿಲ್ಲ, ವಿದ್ಯಾರ್ಥಿಗಳಿಗೂ, ಮಹಿಳೆಯರಿಗೆ ಯಾರಿಗೂ ಮಾಡ್ತಾಯಿಲ್ಲ. ಏನು 5 ವರ್ಷಕ್ಕೊಂದ್ಸಲ ಬರ್ತಾರೆ, ಒಂದು 500 ರೂಪಾಯಿ ನೈಟು 1000 ರೂಪಾಯಿ ಕೊಡ್ತಾರೆ, ಊಟ ಹಾಕ್ಸ್ಕೊತಾರೆ. ಇನ್ನು 5 ವರ್ಷಗಂಟ ಅವ್ರು ಯಾರು ಸೇವೆನೂ ಮಾಡಲ್ಲ, ಅವ್ರ ಕಡೆ ತಿರುಗೂ ನೋಡಲ್ಲ. ಅದು ಆಗಬಾರ್ದು. ಜನ ನಮ್ಮನ್ನ ಯಾಕೆ ಬಯಸ್ತಾರೆ ಅದನ್ನ ನಾವು ಅರ್ಥ ಮಾಡ್ಕೊಂಡು ಅವ್ರ ಜೊತೆ. ಟ್ಯಾಗ್ಲೈನ್ ನನಗೆ ಇಷ್ಟ ಆಯ್ತು, ಸಮಾಜ ಬದಲಾಗಬೇಕು ಅಂತಂದ್ರೆ ಮತದಾನ ಪ್ರಭುಗಳು ಬದಲಾಗಬೇಕು ಅನ್ನುವಂತಹ ಟ್ಯಾಗ್ಲೈನ್. ಸೊ ಆ ಒಂದು ಟ್ಯಾಗ್ಲೈನ್ ಇಟ್ಕೊಂಡು ನೀವು ಜನರ ಬಳಿ ಹೋಗ್ತಾ ಇದ್ದೀರಿ, ಅದೊಂದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಈಗ ನಿಮ್ಮ ರುದ್ರೇಶ್ ಕಹಳೆ ಅಂತ ಅಂದ ತಕ್ಷಣ ನೆನಪಾಗೋದು ಸಮಾಜ ಬದಲಾದರೆ ಮತದಾನ ಪ್ರಭುಗಳು ಬದಲಾಗಬೇಕು, ಸಮಾಜ ಬದಲಾಗಬೇಕು ಅಂದ್ರೆ ಮತದಾನ ಪ್ರಭುಗಳು ಬದಲಾಗಬೇಕು ಅಂತ. ಯಾಕೆ ನೀವು ಆ ಒಂದು ಟ್ಯಾಗ್ಲೈನ್ ಇಟ್ಕೊಂಡಿದ್ದೀರಿ? ಮೇಡಮ್, ಇವಾಗ ಏನಾಗುತ್ತೆ ಅಂದರೆ, ಇವಾಗ ಒಂದು ಮನೆ, ಯಾರೋ ಬಡವ್ರ ಮನೆ, ಅವ್ರಿಗೆ ಮನೆ ಇರಲ್ಲ, ಪಾಪ ಗುಡಿಸ್ಲಲ್ಲಿ ಇರ್ತಾರೆ. ಇಲ್ಲ ಅವ್ರ ಮನೇಲಿ ಏನಾದ್ರು ಪ್ರಾಬ್ಲಮ್, ಏನೋ ಹೆಲ್ತ್ ಇಶ್ಯೂ ಆಗಿರುತ್ತೆ, ಅವ್ರ ಹಾಸ್ಪಿಟ್ಲಿಗೆ ಅವ್ರಿಗೆ ಫ್ರೀ ಎಲ್ಲಿ ಸಿಗುತ್ತೆ, ಹಾಸ್ಪಿಟ್ಲೂ ಇಲ್ಲ. ಆಯ್ತಾ, ಪಾಪ ಅವ್ರಿಗೆ ತುಂಬ 108 ಸಮಸ್ಯೆ ಇರ್ತವೆ. ಅವ್ರ ಮನೇಲಿ ಯಾರೋ ಎಜುಕೇಷನ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಓದಿಸೋಕೆ ಆಗಲ್ಲ. ಅಟ್ಲೀಸ್ಟ್ ಒಬ್ಬ ಶಾಸಕನ, ಒಬ್ಬ ಜನಪ್ರತಿನಿಧಿನ ಅದನ್ನು ಅರ್ಥ ಮಾಡ್ಕೊಂಡು ಸರ್ಕಾರದಿಂದ ಅವ್ರ ಕೈಯಿಂದ ನಾವು ಕಟ್ಟುವಂಥ ಟ್ಯಾಕ್ಸ್ ಕೇಳ್ತಾ ಇದ್ದೀವಿ, ಅವ್ರ ಕೈಯಿಂದ ಅವ್ರ ಮನೆ ದುಡ್ಡು ನಾವು ಕೇಳ್ತಾ ಇಲ್ಲ. ಸರ್ಕಾರದಿಂದ ಬರುವಂಥ ಸವಲತ್ತನ್ನ ಅದನ್ನು ಬಡವ್ರಿಗೆ
ಪ್ರಾಮಾಣಿಕತೆಯಿಂದ ತಲುಪಿಸ್ಬೇಕು. ಸರ್ಕಾರದಿಂದ ಬರುವಂಥ ಸವಲತ್ತು ಯಾರು ಪಾಲಾಗ್ತಿದೆ ಅಂದರೆ MLA ಚೇಲಗಳಿಗೆ ಹೋಗ್ತಿದೆ. ಅವರ ಯಾರು ರೈಟು ಲೆಫ್ಟ್ ಇರ್ತಾರಲ್ಲ ಅವ್ರಿಗೆ ಪ್ರತಿಯೊಂದು ಅನುದಾನನೂ ಅವರೇ ತಗೋತಾ ಇರ್ತಾರೆ, ಇಲ್ಲ ಅವ್ರ ರಿಲೇಷನ್ ಕೊಡಿಸ್ತಾರೆ. ಬಡವನಾಗೇ ಇರ್ತಾನೆ, ಶ್ರೀಮಂತರಾಗಿ ಬೆಳಿತಾನೆ ಇರ್ತಾನೆ. ಅದು ಆಗಬಾರ್ದು. ಸಮಾನತೆ ಇರಬೇಕು. ಸಮಾನತೆ ಯಾವಾಗ ಬರುತ್ತೆ? ಈ ದೇಶಕ್ಕೆ ಸ್ವಾತಂತ್ರ್ಯನೂ ಬರುತ್ತೆ, ಸಂವಿಧಾನನೂ ಬರುತ್ತೆ. ಈ ದೇಶದಲ್ಲಿ ಸ್ವಾತಂತ್ರ್ಯ, ನಮ್ಮ ರಾಜ್ಯದಲ್ಲಿ ಸ್ವಾತಂತ್ರ್ಯನೂ ಇಲ್ಲ, ಸಂವಿಧಾನನೂ ಇಲ್ಲ. ಅದು ನಾನು ಆಲ್ಮೋಸ್ಟ್ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಸುತ್ತಿದ್ದೀನಿ, ಪ್ರತಿಯೊಂದು ಹಳ್ಳಿನೂ ನೋಡಿದ್ದೀನಿ, ಎಲ್ಲ ಊರು ನೋಡಿದ್ದೀನಿ. ಯಾವ ಊರಲ್ಲೂ ಎಲ್ಲೂ ಅಭಿವೃದ್ಧಿ ಆಗಿಲ್ಲ. ಸುಮ್ಮನೆ ಅಭಿವೃದ್ಧಿ ಆಗಿದೆ ಅಂತ ಅದೆಲ್ಲ ವೇಸ್ಟ್, ಸುಮ್ಮನೆ ಸುಳ್ಳು, ಅದೆಲ್ಲ ಶುದ್ಧ ಸುಳ್ಳು ನನ್ನ ಪ್ರಕಾರ. ಹುಟ್ಟಿದ್ದು ಕನಕಪುರ ಕ್ಷೇತ್ರದ ಆರೋ ಶಿವನಹಳ್ಳಿಯಲ್ಲಿ, ಬಟ್ ಆದರೆ ನೀವು ಈ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಕ್ಷೇತ್ರದಲ್ಲಿ ನಿಂತ್ಕೊಂಡು ಯಾರ ಸಪೋರ್ಟ್ ಇಲ್ಲದೇನೂ ಕೂಡ ಜನರೇ ಎಲ್ಲವೂ ಅಂತ ಹೇಳಿ ಆ ಒಂದು ಕ್ಷೇತ್ರದಲ್ಲಿ ನಿಂತ್ಕೊಂಡ್ರಿ. ಕಾರಣಾಂತರಗಳಿಂದ ನಿಮಗೆ ಟಿಕೆಟ್ ಸಿಗದೇ ಇದ್ದರೂ ಕೂಡ ಜನ ನಿಮ್ಮನ್ನು ಆರಿಸಿ ಬೆಳೆಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಯಾರ ಸಪೋರ್ಟ್ ಇಲ್ಲದೇನೂ ಇದ್ದರೂ ಕೂಡ ನೀವು ಬೆಳೆಯಬಲ್ಲಿರಿ ಅಂತ ಹೇಳಿ ತೋರಿಸ್ಕೊಟ್ಟಿದ್ದೀರಿ ಜನಕ್ಕೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.